ನಮಸ್ತೆ. ಶ್ರೀ ವಾರಾಹಿ 1212 ಟ್ಯಾರೋ ಚಾನಲ್ಗೆ ಸ್ವಾಗತ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ತಾ, ಇವತ್ತು ಗಣೇಶನ ಬುಧವಾರದ ಆಶೀರ್ವಾದ. ಗಣೇಶ ಎಲ್ರಿಗೂ ಏನು ಆಶೀರ್ವಾದದ ಜೊತೆಗೆ ನಮಗೆ ಎಚ್ಚರಿಕೆಗಳು ಏನು ತಿಳಿಸ್ತಾರೆ ಗಣಪ, ಅದನ್ನು ಕೇಳೋಣ. ಸಾರಿ, ಸ್ವಲ್ಪ ದಿವಸ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಮತ್ತು ತಿರುಪತಿಗೆ ಸ್ವಾಮಿ ಸೇವೆಗೆ ಅಂತ ಹೋಗಿದ್ದೆ. ಅದು 7 ಡೇಸ್ದಿತ್ತು. ಹಾಗಾಗಿ ನಾನು ಆ ಸಮಯದಲ್ಲೂ ನಾನು ಮಾಡೋಕ್ಕಾಗಲಿಲ್ಲ. ಮತ್ತು ಮನೆಗೆ ಬಂದ ಮೇಲೆ ಸ್ವಲ್ಪ ಜ್ವರ ಆ ರೀತಿ ಇತ್ತು, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ದಯವಿಟ್ಟು ಮಾಡಲಿಲ್ಲ ಅಂತ ಯೋಚನೆ ಮಾಡೋರಿಗೆ ನಾನು ತಿಳಿಸ್ತಾ ಇದ್ದೀನಿ. ಇನ್ನೂ ವಿಡಿಯೋ ಹಾಕಲಿಲ್ವಲ್ಲ, ಇನ್ನೂ ಮೆಸೇಜಸ್ ಬಂದಿಲ್ಲ ಅಂತ ಅಂದ್ಕೊಳ್ತಾ ಇರೋರಿಗೆ, ನೋಡಿದವ್ರಿಗೆ ಹೇಳ್ತಾ ಇದ್ದೀನಿ. ಇನ್ಮೇಲೆ ಒಂದೊಂದು ವಿಡಿಯೋ ಬರ್ತಾ ಇರುತ್ತೆ. ಮೊದಲು ತುಂಬಾ ಹುಷಾರು ತಪ್ಪಿಬಿಟ್ಟಿದೆ. ನಾನು ಸುಮಾರು ದಿವಸ ಆಯಿತು ಮಾಡಿ. ಇನ್ನೇನು ಹಬ್ಬಗಳೆಲ್ಲ ಶುರುವಾಗ್ತಿದೆ, ಹತ್ತಿರದಲ್ಲೇ ಇದೆ. ಆಷಾಢ ಮುಗ್ದಿದ್ದೆ, ವರಮಹಾಲಕ್ಷ್ಮಿ ಹಬ್ಬ, ಪ್ರತಿಯೊಂದು ಹಬ್ಬಗಳು ಶುರುವಾಗ್ತಿದೆ. ಎಲ್ರಿಗೂ ಆ ಹಬ್ಬಗಳ ಆಚರಣೆಯಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಇಷ್ಟಾರ್ಥಗಳು ನೆರವೇರಿಸಲಿ ಅಂತ ಗಣಪನ ಕೇಳ್ತಾ, ಏನು ಮೆಸೇಜಸ್ಸು ಕೊಡ್ತಾ ಇದ್ದಾರೆ ನೋಡೋಣ. ಆರು ಭಾಗ ಮಾಡಿದ್ದೀನಿ. ಮೊದಲನೇ ಇದರಲ್ಲಿ 2 ಕಾರ್ಡ್ ಕೊಟ್ಟಿದ್ದಾರೆ, ಮಿಕ್ಕಿದ್ದೆಲ್ಲ ಒಂದೊಂದು ಕಾರ್ಡ್ ಕೊಟ್ಟಿದ್ದಾರೆ. ಬಾಟಮ್ ಆಫ್ ಕಾರ್ಡ್ ಏನಿದೆ ಅಂದರೆ ಬಿರುಗಾಳಿಯಲ್ಲಿ ಬಯಲು ಪ್ರದೇಶಗಳು, ತೋಟ, ಹೊಲ, ಗದ್ದೆ ಥರ ಇರುತ್ತಲ್ಲ, ಅಲ್ಲಿ ಜನ ಓಡಾಡುವಾಗ ಬಿರುಗಾಳಿ ಇದ್ದಾಗ ಕೆಲಸ ಮಾಡೋಕ್ಕೆ ಹೋಗದೆ ಒಂದು ಕಡೆ ಸೈಡಿಗೆ ಇದ್ದು ಬಿಡಿ ಅನ್ನೋದು ಇಲ್ಲಿ ಗಣಪ ತಿಳಿಸ್ತಾ ಇದ್ದಾರೆ. ಅಡೆತಡೆಗಳು ಅದು ದುರಾದೃಷ್ಟ ಅಲ್ಲ. ಅಡೆತಡೆಗಳು ಒಂದು ರೀತಿ ಅನುಕೂಲಕ್ಕೆ, ಒಳ್ಳೆಯದಕ್ಕೇ ಅಡೆತಡೆಗಳು. ಅದು ಯಾವುದೇ ಥರ ಅಡೆತಡೆಗಳಿದ್ರೂ ಹೆದರದೆ ದೇವರ ಮೇಲೆ ಒಂದು ಭಾರವನ್ನು ಹಾಕೋದು ಅಂದರೆ, ದೇವ್ರೆ ಅಪ್ಪ ಹಿಂಗೆ ಹೋಗ್ತಾ ಇದ್ವಿ, ಹಿಂಗೆ ಯೋಚನೆ ಮಾಡ್ತಿದ್ವಿ, ಈ ರೀತಿ ಕೆಲಸಕ್ಕೆ ಕೈ ಇಟ್ಟಾಗ ಈ ರೀತಿ ಅಡೆತಡೆ ಅಂದರೆ ಅಪಶಕುನಗಳು ಅಂತ ಹೇಳ್ತಾರೆ. ಆ ರೀತಿ ಆದಾಗ ದೇವರಿಗೆ ಒಪ್ಪಿಸ್ಬಿಟ್ಟು, ನೋಡಪ್ಪ ನಾನು ಹಿಂಗೆ ಕೆಲಸ ಮಾಡ್ತಿದ್ದೆ, ಈ ರೀತಿ ಮಾತಾಡ್ತಿದ್ದೆ, ಈ ರೀತಿ ಅಂದ್ಕೊಂಡಿದ್ದೆ, ನಾನು ಹೋಗಬೇಕಾದ್ರೆ ಹಿಂಗೆ ಅಡ್ಡ ಆಯಿತು, ಹಿಂಗೆ ಯಾರೋ ತೊಂದರೆ ಮಾಡಿದ್ರು, ಅದಕ್ಕೆ ಮಾಡಲಾ ಬೇಡವಾ ಅಂತ 2 ಮನಸ್ಸಲ್ಲಿರೋರು ಒಂದು ಮನಸ್ಸಿಗೆ ಬನ್ನಿ ಅಂತ ಇಲ್ಲಿ ಗಣಪ ಹೇಳ್ತಾ ಇದ್ದಾರೆ. ಅಂದರೆ ನನಗೆ ನೀನು ಮಾಡೋ ಕೆಲಸನ ಕರೆಕ್ಟಾಗಿ ಇದ್ದೆ ಅಂತ ನನಗನ್ಸುತ್ತೆ, ಅದನ್ನು ನಾನು ಯಾವುದೇ ಥರ ಅಡೆತಡೆಗಳು, ಅಡ್ಡಿ ಆತಂಕಗಳು ಬಂದ್ರೂ ಕೂಡ ನಿನ್ನ ಕೆಲಸನ ನಾನು ನಡೆಸ್ಕೊಡ್ತೀನಿ ಅಂತ ಇಲ್ಲಿ ಗಣಪ ಹೇಳ್ತಾ ಇದ್ದಾರೆ. ಆಯಿತಾ? ಯಾವುದೇ ಕಾರಣಕ್ಕೂ ಹೆದರದೆ ನಿನ್ನ ಒಳ್ಳೆ ಕೆಲಸಗಳು, ಒಳ್ಳೆ ಯೋಚನೆಗಳನ್ನ ಮುಂದುವರಿಸು. ನಿನ್ನ ಕೆಲಸಗಳಿಗೆ ನಾನು ಬೆನ್ನು ಹಿಂದೆ ಇದ್ದು ನಿನ್ನ ಕೆಲಸಗಳನ್ನ ನಡೆಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕೆಲವು ಕಡೆ
ಆಗಲೇ ಹೇಳ್ದಂಗೆ ಬಿರುಗಾಳಿ ಇದೆ, ಭೂಕಂಪಗಳು ಇವುಗಳೆಲ್ಲ ನಡೀತದೆ ಅಂತ ಇಲ್ಲಿ ಈಗಾಗಲೇ ಕೆಲವು ಕಡೆ ನಡೆದಿರಬಹುದು. ಮತ್ತೊಮ್ಮೆ ಇಲ್ಲಿ ಗಣಪ ತೋರಿಸ್ತಾ ಇದೆ. ಯಾವಾಗ, ಎಲ್ಲಿ, ಹೇಗೆ ಅನ್ನೋದು ಇಲ್ಲಿ ರಹಸ್ಯ. ಆದರೆ ಎಚ್ಚರ ಇರಬೇಕು. ಸುಮಾರು ಕಡೆ ಪ್ರಯಾಣಗಳು ಹೋಗಿರ್ತಾರೆ ಪುಣ್ಯಕ್ಷೇತ್ರಗಳಿಗೆ. ಅಂಥ ಕಡೆ ಎಲ್ಲ ಬೆಟ್ಟ ಗುಡ್ಡಗಳು ಅಂಥ ಕಡೆ ಎಲ್ಲ ಸ್ವಲ್ಪ ಯಾವಾಗ ಪ್ರಕೃತಿ ವಿಕೋಪಕ್ಕೆ ಹೋಗುತ್ತೋ ಆಗ ಬೆಟ್ಟ ಗುಡ್ಡಗಳು ಹುರುಳೋದಕ್ಕೆ ಸಾಧ್ಯತೆ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂಥ ಕಡೆ ಜನ ಇರೋದು ಬೇಡ ಅಂತ ಇಲ್ಲಿ ಗಣಪ ಹೇಳ್ತಾ ಇದ್ದಾರೆ. ಬಾಟಮ್ ಆಫ್ ದ ಡೆಕ್ ಕಾರ್ಡ್ ಈ ರೀತಿ ಹೇಳ್ತಾ ಇದ್ದಾರೆ. ಮೊದಲನೇ ಕಾರ್ಡಲ್ಲಿ ಇಲ್ಲಿ ಗಣಪ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಮನಸ್ಸಿನಲ್ಲಿ ಶಾಂತಿಯನ್ನು ಬೆಳೆಸ್ಕೊಳ್ಳಿ. ನನ್ನನ್ನು ಪೂಜೆ ಮಾಡೋಂಥ ಮಕ್ಕಳಿಗೆ ನಾನು ಸದಾ ರಕ್ಷಣೆಯಾಗಿ ಇರ್ತೀನಿ. ನನ್ನನ್ನು ಧ್ಯಾನ ಜಪ ನನ್ನನ್ನು ಆರಾಧನೆ ಮಾಡೋವಂಥವ್ರಿಗೆ ಮಕ್ಕಳಿಗೆ ನಾನು ಕಾವಲಾಗಿರ್ತೀನಿ. ಅವರು ಬೆನ್ನ ಹಿಂದೆ ಇದ್ದು ಮುಂದೆ ನಡೀರಿ ಅಂತ ದಾರಿ ನಾನು ತೋರಿಸ್ತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರೆಲ್ಲ ಸಂಕಷ್ಟ ಚತುರ್ಥಿನ ಆಚರಣೆ ಮಾಡಬೇಕು, ಶುರು ಮಾಡಬೇಕು ಅಂತ ಹೊಸದಾಗಿ ಅಂದ್ಕೊಳ್ತಾ ಇದ್ದೀರಾ ಅವರೆಲ್ಲ ಮಾಡಿ. ಮತ್ತು ನಾವು ಇದಕ್ಕೆ ಮುಂಚೆ ಎಲ್ಲ ಮಾಡಿದ್ದೀವಿ, ನಾವು ಮಾಡ್ಬೋದಾ ಅಂದರೆ ಮತ್ತೆ ಮಾಡಬಾರ್ದಾ ಅನ್ನೋ ಪ್ರಶ್ನೆ ಅಲ್ಲ. ಅವರು ಕೂಡ ಮಾಡ್ಕೊಂಡು ಹೋಗ್ಬೋದು. ಇದು ಯಾವುದಕ್ಕೆ ಪ್ರಶ್ನೆ ಇಲ್ಲ. ಇವರೇ ಮಾಡಬೇಕು, ಇಷ್ಟು ದಿವಸ ಮಾಡಿದವರು ಮತ್ತೆ ಮಾಡಬಾರ್ದು ಅನ್ನೋದೇನಿಲ್ಲ. ಆದರೆ ಮಾಡಿ ನಿಮ್ಮ ಮನಸ್ಸಲ್ಲಿ ಶಾಂತಿನ ಇಟ್ಕೊಳ್ಳಿ, ನೆಮ್ಮದಿಯಾಗಿ ನಿಮ್ಮ ಮನಸ್ಸನ್ನು ಇಟ್ಕೊಳ್ಳಿ. ಆತಂಕ ಬೇಡ. ನಿಮ್ಮ ಒಳ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ಶುದ್ಧತೆಯನ್ನು ನಿಮ್ಮಲ್ಲೇ ಇದೆ. ಅದನ್ನು ನೀವೇ ನಿಧಾನಕ್ಕೆ ಕೂತು ಯೋಚನೆ ಮಾಡಿ ಅದನ್ನು ಹುಡುಕಿ ಶುದ್ಧತೆಯನ್ನು ಬೆಳೆಸ್ಕೊಳ್ಳಿ. ನಿಮ್ಮ ಕೆಲಸ ಕಾರ್ಯಗಳು ಹಾಗೆ ಶುದ್ಧತೆಯಾಗಿ ನಡೆಯುತ್ತದೆ ಅಂತ ಇಲ್ಲಿ ಗಣಪ ಹೇಳ್ತಾ ಇದ್ದಾರೆ. ಮೊದಲನೇ ಕಾರ್ಡಲ್ಲಿ 2 ಕಾರ್ಡ್ ಬಂದಿದೆ. 6 1 2 3 4 5 6 ಭಾಗದಲ್ಲಿ ಮೊದಲನೇ ಕಾರ್ಡಲ್ಲಿ 2 ಕಾರ್ಡ್ ಬಂದಿರೋದು. ಅಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಗಣಪ, ಆಧ್ಯಾತ್ಮಿಕ ಮತ್ತು ನಿಮ್ಮ ಸಂಪ್ರದಾಯಗಳನ್ನ ಉಳಿಸ್ಕೊಳ್ಳಿ, ಅದನ್ನು ಬೆಳೆಸ್ಕೊಳ್ಳಿ. ಯಾರೋ ಕಿವಿಗೆ ಏನೋ ಹೇಳ್ತಾರೆ, ನಮ್ಮ ಕಿವಿ ಮಾತಿಗೆ ಗಮನ ಕೊಟ್ಟರೆ ನಮ್ಮ ಜೀವನನೇ ಹಾಳಾಗೋದು ಅಂತ ಇಲ್ಲಿ ಗಣಪ ಹೇಳ್ತಾ ಇದ್ದಾರೆ. ಆಯಿತಾ? ನೀವು ಹೇಳೋರ ಮಾತು ಕೇಳಿ ಹಾಳಾಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ನಿಮ್ಮ ಜೀವನಕ್ಕೆ ನೀವೇ ಒಂದು ತೊಂದರೆಗೆ ಕಾರಣವಾಗ್ತೀರಾ ಅಂತ ಇಲ್ಲಿ ಗಣಪ ಹೇಳ್ತಾ ಇದ್ದಾರೆ. ನಿಮ್ಮ ಸಂಪ್ರದಾಯವನ್ನು ಬದಲಾವಣೆಗಳನ್ನ ಮಾಡ್ಕೊಳ್ಳಿ. ನಿಮ್ಮ ಸಂಪ್ರದಾಯನ ಬಿಟ್ಟು ನಡ್ಕೊಳ್ಳೋಕ್ಕೆ ಹೋಗಬೇಡಿ ಅಂತ ಇಲ್ಲಿ ಗಣಪ ಹೇಳ್ತಾ ಇದ್ದಾರೆ. ಸದಾ ನಾನು ಹೇಳುವಂಥ ರೀತಿ ನೀತಿಗಳನ್ನ ಪಾಲಿಸ್ಕೊಂಡು ಸದಾ ಹೋಗುವಂಥವರಿಗೆ ನಾನು ಇನ್ನಷ್ಟು ಬೆನ್ಗಾವಲಾಗಿ ನಿಲ್ತೀನಿ. ಕಿವಿ ಮಾತಿಗೆ ನನ್ನನ್ನು ಪೂಜೆ ಮಾಡಿಕೊಂಡು ನನ್ನ ಭಕ್ತರಿಗೂ ನೀವು ಅಡ್ಡಿ ಮಾಡಿಕೊಂಡು, ಹೊರಗಡೆ ಶಬ್ದ ಇದೆ, ದಯವಿಟ್ಟು ಆ ಕಡೆ ಗಮನ ಬೇಡ. ನನ್ನ ಮಕ್ಕಳು ನೀವು ಕೂಡ ಆಗಿರ್ತೀರ.
ಹೇಳೋರ ಮಾತು ಕೇಳಿಕೊಂಡು ಆ ಮೆಸೇಜ್ ನೀವು ಯಾರಿಗೆ ತಿಳಿಸ್ತೀರೋ ಅವ್ರಿಗೂ ತೊಂದರೆಗಳು ಮಾಡಿಕೊಂಡು ನಿಮಗೂ ತೊಂದರೆ ಮಾಡಿಕೊಂಡು 3 ಕಡೆ ತೊಂದರೆ ಆಗುತ್ತೆ. ನೀವು ಹೇಳೋಂಥ ವಿಚಾರಕ್ಕೆ ಸಂಬಂಧಪಟ್ಟವ್ರಿಗೂ ತೊಂದರೆ ಆಗುತ್ತೆ. ನೀವು ವಿಷಯ ಹೇಳೋದ್ರಿಂದ ನೀವು ಹೇಳಿದ್ಮೇಲೆ ಆ ಕೇಳಿಸ್ಕೊಳ್ತಾರಲ್ಲ ಅವ್ರಿಗೂ ತಪ್ಪು ದಾರಿಗಳಿಗೆ ಹೆಚ್ಚು ಅವಕಾಶ ಕೊಟ್ಟಂಗಾಗತ್ತೆ. ಹಾಗಾಗಿ ಹತ್ತಿರದಲ್ಲೇ ನಿಮ್ಮ ಏನು ಒಳ್ಳೆಯ ಆಲೋಚನೆಗಳು, ನನ್ನ ಪದನ ಹೇಳೋದಕ್ಕೆ ಡಿಸ್ಟರ್ಬ್ ಆಗ್ತಿದೆ, ಕ್ಷಮೆ ಇರಲಿ. ಇದು ನಾನಾಗಿ ಆ ಹೇಳುವ ಮಾತುಗಳನ್ನ ನಾನಾಗಿ ಡಿಸ್ಟರ್ಬ್ ಮಾಡ್ಕೋತಾ ಇಲ್ಲ. ತಡೀತಾ ಇದ್ದಾರೆ ನನ್ನ ಮಾತುಗಳನ್ನ ಕರೆಕ್ಟಾಗಿ ಉಚ್ಚಾರಣೆ ಬರಬಾರ್ದು ಅಂತ ತಡೀತಾ ಇದ್ದಾರೆ. ಇರಲಿ, ಅದೆಲ್ಲ ಗಣಪ ನೋಡ್ಕೊಳ್ತಾರೆ. ಮತ್ತು ಇಲ್ಲಿ ಹೇಳ್ತಾ ಇರೋದೇನು ಅಂದರೆ, ಕಿವಿ ಮೇಲೆ ಹೂವು ಇಡೋಕ್ಕೂ ಬರ್ತಾರೆ, ಕಿವಿಯಲ್ಲಿ ಇಲ್ಲದೆ ಇರೋದೆಲ್ಲ ಹೇಳೋಕ್ಕೂ ಬರ್ತಾರೆ. ನೀವು ಕರೆಕ್ಟಾಗಿದ್ರೂ ನಿಮ್ಮ ನಡೆ ನುಡಿ ಗಮನ ಎಲ್ಲ ಒಂದೇ ರೀತಿಯಾಗಿದ್ರೂ ತಲೆ ಕೆಡಿಸೋದಕ್ಕೆ ಅತಿ ಆಸೆ ಗತಿ ಕೇಡು ಅಂತ ಮಾಡಲಿಕ್ಕೆ ಜನಗಳು ಹುಟ್ಟಿ ಬರ್ತಾರೆ. ಅದಕ್ಕೆ ಅವಕಾಶ ಕೊಡದಿರ ನೀವು ಸನಾತನ ಧರ್ಮವನ್ನು, ನಿಮ್ಮ ಮನೆ ಸಂಪ್ರದಾಯಗಳನ್ನೋ ನಿಮ್ಮ ಮರ್ಯಾದೆಗಿನ ಉಳಿಸ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ ಅಂತ ಇಲ್ಲಿ ಮೊದಲನೇ ಕಾರ್ಡಲ್ಲಿ ಗಣಪ ಹೇಳ್ತಾ ಇದ್ದಾರೆ. ಎರಡನೇ ಕಾರ್ಡಲ್ಲಿ ಗಣಪ ಸೂರ್ಯನ ಬೆಳಕಿನ ಜೊತೆಗೆ ಕೂತಿದ್ದಾರೆ. ಆನಂದವಾಗಿ ಅಭಯ ಹಸ್ತ ತೋರ್ತಾ ಕೂತಿದ್ದಾರೆ. ಅಲ್ಲೂ ನದಿ ಹರಿತಾ ಇದೆ. ಇದು ಬೆಟ್ಟ ಗುಟ್ಟಗಳ ಮಧ್ಯದಲ್ಲಿ ಒಂದು ಬೆಟ್ಟದ ಮೇಲೆ ಕೂತ್ಕೊಂಡು ಗಣಪ ಪ್ರಪಂಚ ಎಲ್ಲ ಹೇಗೆ ನಡೀತಾ ಇದೆ ಅನ್ನೋ ರೀತಿ ಗಣಪ ನೋಡ್ತಾ ಇದ್ದಾರೆ. ಇಲ್ಲಿ ಗಣಪ ಎರಡನೇ ಕಾರ್ಡಲ್ಲಿ ಒಂದೇ ಕಾರ್ಡ್ ಬಂದಿರೋದು, ಎರಡನೇ ಭಾಗದ್ದು. ಇಲ್ಲಿ ಗಣಪ ಏನು ಹೇಳ್ತಾ ಇದ್ದಾರೆ ಹೇಳದ್ನಲ್ಲ, ಬೆಟ್ಟ ಗುಟ್ಟಗಳ ಮಧ್ಯೆ ನದಿ ಥರ ಫಾಲ್ಸ್ ಆ ರೀತಿ ಬೀಳೋ ಥರ ಜಾಗದಲ್ಲಿ ಗಣಪ ಕೂತ್ಕೊಂಡು ಯೋಚನೆ ಮಾಡ್ತಿದ್ದಾರೆ. ಪ್ರಕೃತಿಯಲ್ಲಿ ಜನಗಳು ಮತ್ತು ಯಾವ್ಯಾವ ರೀತಿ ನಮ್ಮ ಮಕ್ಕಳು ಅಂದರೆ ಗಣಪನ ಮಕ್ಕಳು ಎಲ್ಲೆಲ್ಲಿ ಯಾವ್ಯಾವ ಕಡೆ ಏನೇನು ನಡೀತಾ ಇದೆ ಅಂತ ಎಲ್ಲ ಗಮನಿಸ್ತಾ ಇದ್ದಾರೆ. ಮತ್ತು ಇಲ್ಲಿ ಸಮುದ್ರದಲ್ಲಿ ಹಡಗು ಮೀನುಗಾರಿಕೆ ಎಲ್ಲ ಮಾಡ್ತಾ ಇರೋರು ಸ್ವಲ್ಪ ಎಚ್ಚರ ವಹಿಸಿ. ಬಿರುಗಾಳಿಗೆ ಜೋರಾಗಿ ಸಮುದ್ರ ಅಲೆಗಳು ಬೀಸೋದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಸ್ವಲ್ಪ ಸಮುದ್ರದ ಕಡೆ ನೀವು ಸಮುದ್ರದ ಮೇಲೆ ಪ್ರಯಾಣಿಸುವಾಗ ಎಚ್ಚರ ವಹಿಸಿ ಅಂತ ಇಲ್ಲಿ ಗಣಪ ಹೇಳ್ತಾ ಇದ್ದಾರೆ. ನಿನ್ನ ಕೆಲಸ ನೀನು ಮಾಡು, ನಾನು ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಕೆಟ್ಟ ವಿಚಾರಗಳು ಇಲ್ಲಿ ಮತ್ತೆ ಅದನ್ನು ಹೇಳ್ತಾ ಇದ್ದಾರೆ ಗಣಪ. ಹಿಂದೆ ತಿರುಗಿ ನೋಡಬೇಡ. ಏನು ಹಳೇದು ಹಂಗಿತ್ತು ಪರಿಸ್ಥಿತಿ, ನಿನ್ನೆ ಹಂಗಿತ್ತು, ಆವಾಗಲೇ ಹಿಂಗಿತ್ತು ಪರಿಸ್ಥಿತಿ, ಈಗ ಒಂದು ಸ್ವಲ್ಪ ಹೊತ್ತು ಮುಂಚೆ ಈ ರೀತಿ ಇತ್ತು ನಮ್ಮ ಪರಿಸ್ಥಿತಿ, ಮುಂದೆ ಇವಾಗ ನಾನು ಈ ಕೆಲಸ ಮಾಡೋಕ್ಕೋದ್ರೆ ಇದು ಆಗುತ್ತೋ ಇಲ್ವೋ ಅನ್ನೋ ಅನುಮಾನ ಬಿಟ್ಟು ಬಿಡಿ. ನನಗೆ ಒಪ್ಪಿಸ್ಬಿಟ್ಟ ಮೇಲೆ ನನ್ನ ಆಶೀರ್ವಾದ ನಾನು ನಿಮಗೆ ಕೊಟ್ಟ ಮೇಲೆ ಅದು ಒಳ್ಳೆಯದಕ್ಕೆ ಒಳ್ಳೆಯದೇ ಆಗುತ್ತೆ. ಕೆಟ್ಟದ್ದು ಅನುಮಾನ ಪಟ್ಕೊಂಡು ಮಾಡೋಕ್ಕೋದ್ರೆ ಅದು ಕೆಟ್ಟದ್ದೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಗಣಪ. ಹಾಗಾಗಿ ಕತ್ಲಲ್ಲೇ ಕೈಯಲ್ಲಿ ಆಗಲ್ಲ ಅಂತ ಕತ್ಲಲ್ಲೇ ಕೂತ್ಕೊಂಡು ಇರೋದು ಬೇಡ. ಹಿಂತಿರುಗಿ ಕೆಟ್ಟ ಪರಿಸ್ಥಿತಿಗಳನ್ನ, ಕೆಟ್ಟ ಯೋಚನೆಗಳು, ಕೆಟ್ಟ ಕಷ್ಟಗಳು,
ಸಂದರ್ಭಗಳು ಪ್ರತಿಯೊಂದೂ ಇದ್ದಿದ್ದನ್ನು ಬಿಟ್ಟುಬಿಡಿ. ಅಲ್ಲಿಗೆ ಮುಗೀತು. ಅವತ್ತಿನವರೆಗೂ ಏನಿತ್ತು ಆ ಗಳಿಗೆವರೆಗೂ ನಿಮಗೆ ಸಮಯ, ಒಳ್ಳೆ ಸಮಯ ಅನ್ನೋದು ಬಂದಿರಲಿಲ್ಲ. ಈಗ ಬಂದಿದೆಯಪ್ಪ ನಮಗೆ ಒಳ್ಳೆ ಸಮಯ, ನಾವೀಗ ಮುಂದುವರಿಸ್ಕೊಂಡು ಹೋಗಬೇಕು. ಈಗ ಈ ದಾರಿ ನಮಗೆ ಇಷ್ಟು ದಿವಸ ಕಾದಿದ್ದಕ್ಕೆ ಈ ದಾರಿ ಬಂದಿದೆ. ನಾನಿನ್ನು ಹಿಂತಿರುಗಿ ನೋಡೋದು ಬೇಡ. ಎಲ್ಲೋ ಒಂದು ಪಾನಿಪುರಿ ಅಂಗಡಿ ಹಾಕ್ತೀರಾ, ಒಂದು ಹೂವಿನ ವ್ಯಾಪಾರ ಮಾಡ್ತೀರಾ, ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಒಂದು ರೋಡ್ ಸೈಡ್ ಇಲ್ಲಿ ಗಣಪ ಅದನ್ನೇ ಹೇಳ್ತಾ ಇದ್ದಾರೆ. ಎಲ್ಲಿ ಯಾರು ವ್ಯಾಪಾರ ಮಾಡಬೇಕು ಅಂದ್ಕೊಂಡಿದ್ದೀರಾ, ಹೂವಿನ ವ್ಯಾಪಾರ ಮತ್ತು ಈ ತಿನಿಸುಗಳು, ಸ್ನ್ಯಾಕ್ಸ್ ಅಂತ ಏನು ಹೇಳ್ತಾರೆ, ವಾಹನಗಳನ್ನ ಇಟ್ಕೊಂಡು ರೋಡ್ ಸೈಡು ಬಿಸ್ನೆಸ್ ಮಾಡ್ತಾರಲ್ಲ, ಅಂಥವ್ರಿಗೇನು ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ, ಮಾಡಿ, ನಿಮ್ಮ ಕೆಲಸ ನೀವು ಕರೆಕ್ಟಾಗಿದೆ ಮಾಡಿ, ಅದಕ್ಕೆ ಫಲ ಏನು ಕೊಡಬೇಕು ಅನ್ನೋದು ನಾನು ಸಮಯ ನೋಡಿಕೊಂಡು ಕೊಡ್ತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಹಿಂತಿರುಗಿ ನೋಡ್ದಿರ ಮುಂದಕ್ಕೆ ಹೋಗಿ. ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ನಾನು ಬೆಳಕನ್ನು ಕೊಡ್ತೀನಿ. ನಿಮ್ಮ ಜೀವನದಲ್ಲಿ ದುಡ್ಡು ಕಾಸು, ಹಣಕಾಸಿನ ತೊಂದರೆಗಳು ಎಲ್ಲ ಸರಿಪಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಗಣಪನಿಗೆ ಒಂದು ತಾವರೆ ಹೂವು ಸಮರ್ಪಣೆ ಮಾಡಿ, ಗಣಪನ ದೇವಸ್ಥಾನಕ್ಕೆ ಹೋಗೋರು ಯಾರಿಗೆ ಇದು ಕೊಡಬೇಕು, ತಾವರೆ ಹೂವು ನಾನು ಕೊಡ್ತೀನಿ ಅಂತ ಯಾರ ಮನಸ್ಸಿಗೆ ಅನಿಸತ್ತೆ ಅವರು ಮಾಡಿ. ಎಲ್ಲರೂ ಮಾಡ್ಬೋದು, ಇಂಥವ್ರು ಮಾಡಬಾರ್ದು ಅಂತ ಮಾಡಬಾರ್ದು ಅಂತೇನಿಲ್ಲ. ಎಲ್ಲರೂ ಕೊಡ್ಬೋದು, ಎಲ್ಲರೂ ತಾವರೆ ಹೂವನ್ನ ಕೊಡ್ಬೋದು. ಆದರೆ ಹೆಚ್ಚಾಗಿ ಯಾರ ಮನಸ್ಸಿಗೆ ನಾನು ಕೊಡ್ತೀನಿ, ನಾನು ಇವತ್ತಿನ ದಿನ ನನ್ನ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಈ ತಾವರೆ ಹೂವನ್ನ ಗಣಪನಿಗೆ ಸಮರ್ಪಣೆ ಮಾಡಿ ಗಣಪನ ಮೇಲೆ ಇರಿಸೋದಕ್ಕೆ ಬ್ರಾಹ್ಮಣರ ಹತ್ರ ಹೇಳಿಬಿಟ್ಟು ಆಮೇಲೆ ನಿಮ್ಮ ಕೆಲಸಗಳು ಮಾಡ್ಕೊಂಡು ಹೋಗೋದಕ್ಕೆ ಶುರು ಮಾಡಿ. ದೇವಸ್ಥಾನಗಳ ಹರಕೆಗಳು ಮಾಡ್ಕೊಂಡಿರೋರು ಅದನ್ನು ಹರಕೆಗಳನ್ನ ತೀರಿಸಿ ಅಂತ ಇಲ್ಲಿ ಗಣಪ ಹೇಳ್ತಾ ಇದ್ದಾರೆ. ಇಲ್ಲಿ ಸ್ನ್ಯಾಕ್ಸು ಮತ್ತು ಹೂವಿನ ವ್ಯಾಪಾರದವ್ರಿಗೆ ಬಂದಿದೆ. ಮತ್ತು ಸ್ವಲ್ಪ ಬಟ್ಟೆಗಳು, ಐರನ್ ಅಂಗಡಿಗಳು ಥರ ಕಡಿಮೆ. ಈಗ ಕಡಿಮೆ. ಮುಂಚೆ ತುಂಬ 2 ರೋಡ್ಗೆ 3 ರೋಡ್ಗೆ ಒಂದೊಂದು ಐರನ್ ಅಂಗಡಿಗಳು, ಗಾಡಿ ಮೇಲೆ ಇಟ್ಕೊಂಡು ಐರನ್ ಮಾಡೋದು ಅದೆಲ್ಲ ಇತ್ತು. ಈಗ ಕಡಿಮೆ. ಅಂಥವ್ರು ಯಾರಾದರೂ ಯೋಚನೆ ಮಾಡಿಕೊಂಡಿದ್ದರೆ, ಯಾವ ಜಾತಿಯವರಾದರೂ ಸರಿಯೇ, ಅಂಥವ್ರು ಗಾಡಿ ಮೇಲೆ ಇಟ್ಕೊಂಡು ನಾನು ಐರನ್ ಮಾಡೋದು ವ್ಯಾಪಾರ ಮಾಡ್ತೀನಿ, ಬಟ್ಟೆ ಐರನ್ ಮಾಡಿ ನಾನು ದುಡ್ಡು ಸಂಪಾದನೆ ಮಾಡಿ ನನ್ನ ಜೀವನನ ಸಾಗಿಸ್ತೀನಿ ಅಂತ ಅಂದ್ಕೊಂಡಿರೋರಿಗೆ ಖಂಡಿತವಾಗ್ಲೂ ಗಣಪನ ಆಶೀರ್ವಾದ ಇದೆ. ಅವರು ಮಾಡ್ಬೋದು. ಯಾರು ಏನು ಬೆಳಿಬೇಕು ಅಂದ್ಕೊಂಡಿದ್ದೀರೋ ಬೆಳೀರಿ. ಹಣ್ಣುಗಳು ಬೆಳೆಯೋರಿಗೆ ತುಂಬ ಅನುಕೂಲ, ಲಾಭ ಇದೆ ಅಂತ ಇಲ್ಲಿ ಗಣಪ ಹೇಳ್ತಾ ಇದ್ದಾರೆ. 3ನೇ ಭಾಗದ ಕಾರ್ಡಲ್ಲಿ ಏನು ಹೇಳ್ತಾ ಇದ್ದಾರೆ ಗಣಪ, ಫ್ಯಾಮಿಲಿ ತೋರಿಸ್ತಾ ಇದ್ದಾರೆ. ಇದು ಯಾರಿಗೆ ಕನೆಕ್ಟ್ ಆಗ್ತಿದೆ 3ನೇ ಕಾರ್ಡ್ ಅನ್ನೋದು ಗೊತ್ತಿಲ್ಲ. ಅವರವರಿಗೆ ಪರಿಸ್ಥಿತಿಗೆ, ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ತಗೊಳ್ಳಿ. ಇದು ನನಗಲ್ಲ ಅಂತಂದರೆ ಬಿಟ್ಟುಬಿಡಿ, ಅದರ ಬಗ್ಗೆ ಯೋಚನೆ ಬೇಡ. ಗಣಪ ಆಗಲೇ ಹೇಳಿದೆ, ಗಣಪ ಫ್ಯಾಮ್ಲಿನ ತೋರಿಸ್ತಾ ಇದ್ದಾರೆ. ಇದು ಯಾರಿಗೆ ಸಂಬಂಧಪಡುತ್ತೆ ಹೆಚ್ಚಾಗಿ ಅವ್ರು ತಗೊಳ್ಳಿ, ಎಲ್ಲರೂ ತಗೋಬೋದು. ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ಬೇಕಾದರೂ ಯಾರಿಗೆ ಇದು ಈ ಮೆಸೇಜು, ಈ ವಿಡಿಯೋದಲ್ಲಿ ಇರುವ ಮೆಸೇಜ್ ಯಾರ ಮನಸ್ಸಿಗೆ ಕನೆಕ್ಟ್ ಆಗುತ್ತೆ ಅವರಿಗೆ ಸೇರುತ್ತೆ. ಇಂಥವರಿಗೆ ಅನ್ನೋದೇನೂ ಇಲ್ಲ. ಇದರಲ್ಲಿ ನಿಮಗೆ ಜನ ಸಹಾಯ ಸಿಗುತ್ತೆ. ಆದರೆ ನಿಧಾನಕ್ಕೆ ಯಾರ ಹತ್ರ ಏನು ಸಹಾಯ ಕೇಳಬೇಕು ಅಂತ ಯೋಚನೆ ಮಾಡಿ ಪ್ರಯತ್ನ ಮಾಡಿ.
ನಿಮ್ಮ ಕುಟುಂಬಕ್ಕೆ ಏನು ಬೇಕೋ ನಿಮ್ಮ ಪ್ರಯತ್ನಕ್ಕೆ ಫಲವನ್ನು ಗಣಪ ಕೊಡ್ತಾರಂತೆ. ಜನಗಳನ್ನ ಅವರು ನಿಮಗೆ ಅನುಕೂಲ ಮಾಡಿಕೊಡ್ತಾರೆ. ನಿಮ್ಮ ಕುಟುಂಬನ ಒಟ್ಟುಗೂಡಿಸುತ್ತಾರೆ. ಗಣಪ ನಿಮ್ಮ ಕುಟುಂಬನ ಒಟ್ಟುಗೂಡಿಸುತ್ತಾರೆ ಅಂತ ಇಲ್ಲಿ ಗಣಪ ತೋರಿಸ್ತಾ ಇದ್ದಾರೆ. ಕೆಲವರು ಚಿಟ್ಟೆಗಳನ್ನ, ಗಿಡಗಳ ಮಧ್ಯೆ ಚಿಟ್ಟೆಗಳನ್ನ ಹೆಚ್ಚು ನೋಡ್ತೀರಾ ಅಂತ ಇಲ್ಲಿ ಬಂದಿದೆ. ಇನ್ನು ಕೆಲವರು ನಿಮ್ಮ ಮನೆಗಳಲ್ಲಿ ವಿಗ್ರಹ ಅನ್ನೋದು ಏನಾದರೂ ಗಣಪಂದು ಇತ್ತು ಅಂದರೆ ಅವ್ರಿಗೆ ಇಷ್ಟವಾದ ಪರಿಮಳ ಪುಷ್ಪಗಳಿಂದ ಅರ್ಚನೆ ಮಾಡಿ, ಅವರಿಗೆ ಹೂವಿನ ಅರ್ಚನೆ ಮಾಡಿ 108 ಶ್ಲೋಕಗಳನ್ನ ಹೇಳಿಕೊಂಡು ಅರ್ಚನೆ ಮಾಡಿ, ನೈವೇದ್ಯ ಅವ್ರಿಗೆ ಇಷ್ಟವಾದ ನೈವೇದ್ಯ ಮಾಡಿ ಪೂಜೆ ಮಾಡಿ. ಅದರಿಂದ ನಿಮ್ಮ ಕುಟುಂಬಕ್ಕೆ ರಕ್ಷಣೆ ಬರುತ್ತೆ. ಹಂಗಂದ್ಬಿಟ್ಟು ಒಂದು ದಿನ ಮಾಡಿಬಿಟ್ಟು ಬಿಡೋದಲ್ಲ. ಪ್ರತಿದಿನ ನಿಮಗೆ ಮಾಡೋಕ್ಕೆ ಸಮಯ ಇದ್ದರೆ ಮಾಡ್ಬೋದು, ಅಥವಾ ನಿಮಗೆ ವಾರಕ್ಕೊಮ್ಮೆನೂ ಗಣಪನಿಗೆ ಅರ್ಚನೆ ಮಾಡಿ ಪೂಜೆ ಮಾಡಿ ನೈವೇದ್ಯ ಇಡೋದ್ರಿಂದ ತುಂಬ ಒಳ್ಳೆಯದು. ಪ್ರತಿದಿನ ಮಾಡೋಷ್ಟು ಸಮಯ ಸಿಕ್ಕಿದ್ರೆ ಮಾತ್ರ ಮಾಡಿ, ಅಥವಾ ವಾರಕ್ಕೊಮ್ಮೆ ಮಾಡಿದ್ರೂ ಸಾಕು. ನಿಮಗೆ ಸಾಧ್ಯ ಆದರೆ ಗಣಪನ ದೇವಸ್ಥಾನದಲ್ಲಿ ಲಡ್ಡು ನೈವೇದ್ಯ ದೇವ್ರಿಗೂ ಕೊಟ್ಟು ಅಲ್ಲಿ ಬರುವಂಥ ಭಕ್ತರಿಗೆ ಲಡ್ಡನ್ನ ಕೊಡಿ. ಅದರಿಂದನೂ ತುಂಬ ಒಳ್ಳೆಯದು ಆಗತ್ತೆ. ಮಕ್ಕಳನ್ನು ಎಚ್ಚರಿಕೆಯಿಂದ ನೋಡ್ಕೊಳ್ಳಿ ಅಂತ ಇಲ್ಲಿ ಗಣಪ ಹೇಳ್ತಾ ಇದ್ದಾರೆ. ನಾಲ್ಕನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮ್ಮ ಬುದ್ಧಿವಂತಿಕೆ ಅದು ನಾನು ಕೊಟ್ಟಿರುವ ವರ, ನಾನು ಕೊಟ್ಟಿರುವ ಆಶೀರ್ವಾದ. ಅದನ್ನು ನಾನು ಕೊಟ್ಟಿರೋದನ್ನು ಬಳಸಿ. ಅದರಿಂದ ನಿಮಗೆ ಬುದ್ಧಿವಂತಿಕೆ ಇನ್ನಷ್ಟು ನಿಮಗೆ ತಿಳಿಸೋದಕ್ಕೆ ದಾರಿ ಸಿಗುತ್ತದೆ. ಅದರಿಂದ ಕಲಿಯಿರಿ. ಜ್ಞಾನ ಮತ್ತು ಅಜ್ಞಾನದ ಕಡೆ ಹೋಗಬೇಡಿ, ಜ್ಞಾನದ ಕಡೆ ಬನ್ನಿ ಅಂತ ಇಲ್ಲಿ ಗಣಪ ಹೇಳ್ತಾ ಇದ್ದಾರೆ. 21 ಗರಿಕೆಗಳನ್ನ ದೇವಸ್ಥಾನಕ್ಕೆ ಹೋಗಿ ಗಣೇಶನಿಗೆ ಸಮರ್ಪಣೆ ಮಾಡಿ. 21 ಪ್ರದಕ್ಷಿಣೆ, 21 ಗರಿಕೆ ಅಂದರೆ ನೀವು ಗರಿಕೆನ ಹಾರ ಥರ ಕಟ್ಟಿ ಅದನ್ನು ನೀವೇ ನಿಮ್ಮ ಕೈಯಾರೆ ಕಟ್ಟಿ ಗಣಪನಿಗೆ 21 ಗರಿಕೆಯಿಂದ ಹಾರನ ಸಮರ್ಪಣೆ ದೇವಸ್ಥಾನದಲ್ಲಿ ಕೊಡೋದ್ರಿಂದ ತುಂಬ ಒಳ್ಳೆಯದು ಅಂತ ಇಲ್ಲಿ ಗಣಪ ಹೇಳ್ತಾ ಇದ್ದಾರೆ. ಯಾರನ್ನೋ ಹುಡ್ಕೊಂಡು ಹೋಗಬೇಡ, ನಾನು ನಿನ್ನನ್ನು ನೋಡ್ತಾ ಇದ್ದೀನಿ, ನಿನ್ನನ್ನು ರಕ್ಷಣೆ ಮಾಡೋದು ನಾನು, ನನ್ನನ್ನು ಹುಡುಕಿ ಬಾ ಅಂತ ಇಲ್ಲಿ ಗಣಪ ಹೇಳ್ತಾ ಇದ್ದಾರೆ. ಪ್ರಾಣಿ ಪಕ್ಷಿಗಳಿಗೆ ಆಹಾರ ಹಾಕಿ ಅವುಗಳಿಗೆ ನೀವು ತಿನ್ನೋ ಆಹಾರನೇ ಕೊಡಬೇಕು ಅನ್ನೋದೇನಿಲ್ಲ. ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ತಿನ್ನೋ ಆಹಾರ ಕೂಡ ಪ್ರಾಣಿ ಪಕ್ಷಿಗಳಿಗೆ ಕೊಡ್ಬೋದು, ಅಥವಾ ಸಿರಿಧಾನ್ಯಗಳನ್ನ ಪಕ್ಷಿಗಳಿಗೆ ಕೊಡ್ಬೋದು. ಚಪಾತಿಗಳು ಮಾಡಿ ಆ ಸಣ್ಣ ಸಣ್ಣದಾಗಿ ತುಂಡು ಮಾಡಿ ಶ್ವಾನಗಳಿಗೆ ಕೊಡೋದ್ರಿಂದ, ಪಕ್ಷಿಗಳಿಗೂ ಚಪಾತಿನ ಕೊಡೋದ್ರಿಂದ ಅದು ಒಳ್ಳೆಯದಾಗತ್ತೆ. ಎಲ್ಲಾದರೂ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಿರಲ್ಲ, ಅಲ್ಲಿ ಹೊಳೆಗಳಲ್ಲಿ ಮೀನುಗಳು ಇರುತ್ತೆ, ಅಲ್ಲಿ ಕಳ್ಳೆಪುರಿ ಮಾರ್ತಾ ಇರ್ತಾರೆ. ಅಲ್ಲಿ ಆ ಮೀನುಗಳಿಗೆ ಕಳ್ಳೆಪುರಿನ ಹಾಕಿ, ಅದರಿಂದನೂ ತುಂಬ ಒಳ್ಳೆಯದು ಆಗತ್ತೆ. ಸಂಕಷ್ಟ ಚತುರ್ಥಿನ ಹೋಮಕ್ಕಂತಲೇ ಯಾರಾದರೂ ಬರೆಸಿ ಮರ್ತೋಗಿದ್ರೆ ಅಥವಾ ಹರಕೆ ಮಾಡ್ಕೊಂಡಿದ್ರೆ, ಹೋಮನ ಮಾಡಿಸ್ತೀನಿ ತಂದೆ ಅಂತ ಹರಕೆ ಯಾರಾದರೂ ಮಾಡ್ಕೊಂಡಿದ್ರೆ ಅಥವಾ ಮನಸ್ಸಲ್ಲೇ ಅಂದ್ಕೊಂಡಿದ್ರೆ, ದಯವಿಟ್ಟು ಮೊದಲು ಗಣಪತಿ ಹೋಮಕ್ಕೆ
ಅವಕಾಶ ಮಾಡಿ ಹೋಮನ ಆಚರಣೆ ಮಾಡ್ಕೊಳ್ಳಿ. ಅದರಿಂದ ತುಂಬ ಒಳ್ಳೆಯದಾಗತ್ತೆ ಅಂತ ಇಲ್ಲಿ ಗಣಪ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ಇನ್ನೊಂದು ಏನಿದೆ ಅಂದರೆ, ಇಲ್ಲಿ ಇದರಲ್ಲೂ ಹಾಗೇ ಇದೆ. ಸಮುದ್ರ ಹಡಗುಗಳು ಯಾರು ಪ್ರಯಾಣ ಮಾಡ್ತಾರೆ ಅಲ್ಲಿ ಸಮುದ್ರ ಅಲೆಗಳು ಜೋರಾಗಿ ಬೀಸಲು ಸಾಧ್ಯತೆ ತುಂಬ ಇದೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಹಠ ಬೇಡ, ದೇವ್ರಿಗೆ ಒಪ್ಪಿಸ್ಬಿಟ್ಟು ನಿಮ್ಮ ಕೆಲಸಗಳನ್ನ ನಡೆಸ್ಕೊಳ್ಳಿ ಅಂತ ಗಣಪ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಒಳ್ಳೆಯದೇ ಇದೆ. ಗಣಪನಿಗೆ 21 ಗರಿಕೆ ಮತ್ತು 21 ಪ್ರದಕ್ಷಿಣೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ಹೋಮ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದವರು ದಯವಿಟ್ಟು ಅದನ್ನು ಮಾಡ್ಕೊಳ್ಳಿ ಅಂತ ಇಲ್ಲಿ ಗಣಪ ಹೇಳ್ತಾ ಇದ್ದಾರೆ. 5ನೇ ಕಾರ್ಡು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ಸಮೃದ್ಧಿ. ಗಣಪ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸಮೃದ್ಧಿನ ಆಹ್ವಾನಿಸಿದೆ. ಗಣಪ ನಿಮ್ಮ ಜೀವನಕ್ಕೆ ಸಮೃದ್ಧಿನ ತರಲಿಕ್ಕೆ ಅವರು ರೆಡಿ ಇದ್ದಾರೆ. ಯಾರು ಅದನ್ನು ಬೇಡ ಅಂತಿದ್ದೀರೋ ದಯವಿಟ್ಟು ಅದನ್ನು ಸ್ವೀಕರಿಸಿ. ಹೆದರಿಕೆ ಮಾಡ್ತಾ ಇದ್ದೀರಾ, ನಿಮ್ಮ ಮನಸ್ಸಲ್ಲಿ ನಿಮ್ಮ ಯೋಚನೆಯಲ್ಲಿ ಭಯ 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 ಅನ್ನೋದೇ ಬಂದಿದೆ. ಇದು ನನಗೆ ಅನ್ನಿಸ್ತಿದೆ, ಇದು ಈ ಒಂದು 6ನೇ ಕಾರ್ಡ್ ಬಂದ್ಬಿಟ್ಟು ನನ್ನ ಹತ್ತಿರದವರು ಒಬ್ಬರಿಗೆ ತೊಂದರೆ ಇದೆ. ಅದನ್ನು ಇಲ್ಲಿ ಸ್ವಾಮಿ ಗಣಪ ಹೇಳಿಸ್ತಾ ಇದ್ದಾರೆ. ದಯವಿಟ್ಟು ಅದನ್ನು ಹೇಳೋದನ್ನು ಸ್ವೀಕರಿಸಿ. ಹೆದರಬೇಡಿ. ಏನಕ್ಕೆ ಹೆದರ್ತೀರಾ? ನೀವು ಒಳ್ಳೆ ದಾರಿಯಲ್ಲಿದ್ದೀರಾ, ಒಳ್ಳೆ ದೇವರುಗಳ ಆಶೀರ್ವಾದದಲ್ಲಿದ್ದೀರಾ. ದೇವರ ಮಾರ್ಗದರ್ಶನ ತೋರಿಸ್ತಾ ಇರೋದನ್ನು ಯಾಕೆ ನೀವು ಉಪಯೋಗಿಸ್ಕೊತಾ ಇಲ್ಲ? ಹೆದರಿಕೆ ಏಕೆ? ನಿಮಗೂ ಏನಾಗಲ್ಲ, ನಿಮಗೆ ಮಾರ್ಗದರ್ಶನ ತೋರಿಸೋರ್ಗೂ ಏನಾಗಲ್ಲ. ಹಾಗಾದರೆ ನಿಮಗೆ ಇಲ್ಲಿ ಏಂಜಲ್ಸ್ ಕೂಡ ಹೇಳ್ತಾ ಇದ್ದಾರೆ, ಏಂಜಲ್ಸ್ ಮೇಲೆ, ಯೂನಿವರ್ಸ್ ಮೇಲೆ, ದೇವರುಗಳ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಂದರೆ ನೀನು ಹೆದರ್ಕೊಂಡೇ ಇರ್ತೀಯಾ? ನಾನು ನಿನ್ನ ಸೃಷ್ಟಿ ಮಾಡಿರೋದು ಅಂತ ಇಲ್ಲಿ 6ನೇ ಕಾರ್ಡ್ 5ನೇ ಕಾರ್ಡ್ 5ನೇ ಕಾರ್ಡ್ ಇದು ಯಾರಿಗೆ ಕನೆಕ್ಟ್ ಆಗ್ತಾ ಇದೆ ಅಂದರೆ ನನಗೆ ಅದು ಸರಿಯಾಗಿ ಗುರ್ತಿಡಿಯೋಕ್ಕಾಗ್ತಿಲ್ಲ. ದಯವಿಟ್ಟು ಇದು ನನಗೆ ಹತ್ತಿರದವರು ಯಾರೋ ಅಂತ ಮತ್ತೊಮ್ಮೆ ಅನ್ನಿಸ್ತಿದೆ. ದಯವಿಟ್ಟು ರಿಕ್ವೆಸ್ಟ್ ಅಂದ್ಕೊಳ್ತಿದ್ದೀನಿ. ನನಗೆ ಇಲ್ಲಿ ಏಂಜಲ್ಸ್ ಆಗಲಿ, ಇಲ್ಲಿ ಗಣಪ ಆಗಲಿ ಇಲ್ಲಿ ತೋರಿಸ್ತಾ ಇರೋದೇನೆಂದರೆ, ನಾನು ನಿನಗೆ ತೋರಿಸ್ತಾ ಇದ್ದೀನಿ, ಒಬ್ಬರ ಮುಖಾಂತರ ವಿಷಯನ ತಿಳಿಸ್ತಾ ಇದ್ದೀನಿ, ಸಮಸ್ಯೆನ ಬಗೆಹರಿಸೋದಕ್ಕೆ ಅಂತ. ಸಮೃದ್ಧಿ ನಾನು ಕೊಡ್ತಾ ಇದ್ದೀನಿ, ಸ್ವೀಕರಿಸು. ನಾನು ನಿನಗೆ ನಿನ್ನ ಜೀವನಕ್ಕೆ ನಾನು ಇನ್ನಷ್ಟು ಬೆಳಕು ಕೊಡಬೇಕಾದ್ರೆ ನೀನು ಯಾಕೆ ಬೇಡ ಅಂತಿದ್ಯಾ? ನೀನು ಹೆದರ್ತಿದ್ಯಾ? ನಾನು ಕರೆಕ್ಟಾಗಿದ್ದೀನಿ. ನಾನು ಆಶೀರ್ವಾದ ಮಾಡೋಕ್ಕೆ, ನಿನ್ನ ಜೀವನನ ವೃದ್ಧಿ ಮಾಡೋಕ್ಕೆ ನಾನು ಇದ್ದೀನಿ, ನಾನು ನಿಂತಿದ್ದೀನಿ. ನೀನು ನೋಡ್ತಾ ಇಲ್ಲ ನನ್ನನ್ನು. ನೀನು ಬರೀ ನಿನ್ನ ನೆಗೆಟಿವಿಟಿ ಇದೆ, ವಾಮಾಚಾರ ಇದೆ, ಪ್ರೇತಬಾಧಗಳಿದೆ, ಅವ್ರು ಮಾಡ್ತಾ ಇದ್ದಾರೆ, ಇವ್ರು ಮಾಡ್ತಾ ಇದ್ದಾರೆ ಅಂತ ಬರೀ ಅದನ್ನೇ ಮಾತಾಡ್ತಿದ್ಯಾ. ಅದನ್ನು ಮಾತಾಡು, ಇಲ್ಲ ಅಂತ ಹೇಳಲಿಲ್ಲ, ಮಾತಾಡು. ಅದಿರೋದನ್ನು ನೀನು ಮಾತಾಡ್ತೀಯ. ಆದರೆ ನಿನ್ನ ಮನಸ್ಸಲ್ಲಿ ನೀನು ಎಲ್ಲೋ ನನ್ನನ್ನು ಮರ್ತಿದ್ಯಾ. ನೀನು ಮುಂಚೆ ಥರ ನನ್ನನ್ನು ಧ್ಯಾನ ಜಪ ಮಾಡ್ತಿಲ್ಲ. ಕುಂತ್ರೆ ನಿಂತರೆ ಗಣಪ ಅಂತಿದ್ದೆ ನೀನು, ಈಗ ನನ್ನನ್ನು ಮರ್ತಿದ್ಯಾ ನೀನು ಅಂತ ಇಲ್ಲಿ ಗಣಪ ಹೇಳ್ತಾ ಇದ್ದಾರೆ. ನನಗೆ ಗೊತ್ತಾಗ್ತಾ ಇಲ್ಲ, ಇಷ್ಟೊಂದು ಈ ರೀತಿ ಒತ್ತಾಯವಾಗಿ ಗಣಪ ಇಲ್ಲಿ ಹೇಳಿಸ್ತಿದ್ದಾರೆ ಅಂತ ನನಗನ್ನಿಸ್ತಿದೆ. ದಯವಿಟ್ಟು ನನಗೆ ಸಂಬಂಧಪಟ್ಟ ಆತ್ಮೀಯರೇ ಯಾರು ಅಂತ ಇಲ್ಲಿ
ಗಣಪ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ದಯವಿಟ್ಟು ಏಂಜಲ್ಸ್ ಕೂಡ ಬೇಜಾರು ಮಾಡ್ಕೋತಾ ಇದ್ದಾರೆ. ನೀವು ಯಾಕೆ ಕೊಡೋ ದಾರಿನ ಉಪಯೋಗಿಸ್ಕೋತಾ ಇಲ್ಲ ಅನ್ನೋದು ಏಂಜಲ್ಸ್ಗೂ ಯೂನಿವರ್ಸ್ಗೂ ಬೇಜಾರಿದೆ, ಗಣಪನಿಗೂ ಬೇಜಾರಿದೆ. ನಾನು ಯಾರ ಮುಖಂದ್ರೂ ಏನು ಮಾಡಬೇಕು, ನಿನ್ನ ಸಮಸ್ಯೆ ಬಗೆಹರಿಸ್ಬೇಕಾ, ಹೇಗೆ ಮಾಡಬೇಕು ನಾನು ಮಾಡಿಕೊಡ್ತೀನಿ, ನೀನು ಯಾಕೆ ಅದನ್ನು ಬೇಡ ಅಂತ ಹೇಳ್ತಿದ್ಯಾ? ನೀನು ನೆಗೆಟಿವಿಟಿಯಿಂದ ನಿನ್ನ ಉದ್ಭವ ಆಗಿದೆಯಾ, ನನ್ನ ಆಶೀರ್ವಾದದಿಂದ ನೀನು ಉದ್ಭವ ಆಗಿದೆಯಾ, ಅದನ್ನು ಹೇಳು ಅಂತ ಇಲ್ಲಿ ಗಣಪ ಹೇಳ್ತಾ ಇದ್ದಾರೆ. ದಯವಿಟ್ಟು ಇಲ್ಲಿ ಯಾರಿಗೂ ನಾವು ಹೆದರೋ ಅವಶ್ಯಕತೆ ಇಲ್ಲ. ನಮ್ಮಲ್ಲೇ ಇದೆ ಶತ್ರು, ನಮ್ಮ ಮನಸ್ಸೇ ಶತ್ರು. ನಾವು ನ್ಯಾಯವಾಗಿದ್ದೀವಿ, ಕರೆಕ್ಟಾಗಿದ್ದೀವಿ, ತಪ್ಪು ಮಾಡ್ತಾ ಇಲ್ಲ, ಸುಳ್ಳು ಹೇಳ್ತಾ ಇಲ್ಲ, ಒಬ್ರಿಗೆ ಮೋಸ ಮಾಡ್ತಿಲ್ಲ, ಒಬ್ರಿಗೆ ಅನ್ಯಾಯ ಮಾಡ್ತಿಲ್ಲ, ಒಬ್ಬರ ದುಡ್ಡು ಕಾಸು ಹಣನ ನಾವು ಕಿತ್ಕೊಂಡು ತಿಂತಾ ಇಲ್ಲ ಅಂದ ಮೇಲೆ ಯಾಕೆ ಹೆದರಬೇಕು? ಅವರು ಮಾಡ್ತಾರೆ, 1000 ಕೋಟಿ ಜನ ನಮಗೆ ವಾಮಾಚಾರ ಮಾಡ್ತಾರೆ, ಇಲ್ಲ ಅಂತಿಲ್ಲ, ಮಾಡ್ತಾ ಇದ್ದಾರೆ, ಮಾಡ್ತಾ ಇರ್ತಾರೋ ಕೂಡ. ಯಾಕೆಂದರೆ ಅವರಿಗೆ ಬಲಗೈ ಆಶೀರ್ವಾದ ಬೇಕಿಲ್ಲ, ಬಲಗೈ ಆಶೀರ್ವಾದ ಬೇಕಿಲ್ಲ. ಈ ಮಾತಿನ ಅರ್ಥ ಎಷ್ಟು ಸಿಗುತ್ತೆ ಗೊತ್ತಾ? ಯೋಚನೆ ಮಾಡಿ. ಬಲಗೈನ ಆಶೀರ್ವಾದ ತಗೊಳ್ಳೋದ್ರಿಂದ ನಾವು ಜೀವನದಲ್ಲಿ ಎಷ್ಟು ಮುಂದುವರಿತೀವಿ, ಹೇಗೆಲ್ಲ ಇರ್ತೀವಿ, ಅದನ್ನು ಅರ್ಥ ಮಾಡ್ಕೋಬೇಕು. ಗಣಪನ ಆಶೀರ್ವಾದ, ಬಲಗೈ ಆಶೀರ್ವಾದ ತಗೊಳ್ಳೇಬೇಕು ಪ್ರತಿಯೊಬ್ಬರೂ. ಅದರಲ್ಲಿ ನೀವು ಮುಖ್ಯವಾದ, ಇದು ಯಾರಿಗೆ ಕನೆಕ್ಟ್ ಆಗ್ತಿದೆ ದಯವಿಟ್ಟು ಈ ಮೆಸೇಜು 5ನೇ ಭಾಗದ ಈ ಮೆಸೇಜು ಏನು ಹೇಳಿಸ್ತಿದ್ದಾರೆ ಗಣಪ ದಯವಿಟ್ಟು ತಗೊಳ್ಳಿ. ಇದು ಯಾರೋ ಒಬ್ಬರಿಗೆ ತುಂಬ ಹೆದರ್ಕೊಂಡು ಕೂತಿದ್ದೀರಾ. ನಿಮಗೋಸ್ಕರ ಪ್ರತಿ ಕಡೆನೂ ಕೆಲವರು ಜಪ ಮಾಡ್ತಿದ್ದಾರೆ, ನಿಮಗೋಸ್ಕರ ದೇವರುಗಳ ಹತ್ರ ಪ್ರೇಯರ್ ಮಾಡ್ತಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ. ನಿಮ್ಗೆ ರಕ್ಷಿಸ್ ನಾನು ಕೊಡ್ತಾ ಇದ್ದೀನಿ ಅಂತ ದಾರಿ ತೋರಿಸಿದ್ರೆ ಯಾಕೆ ಬೇಡ ಅಂತಿದ್ದೀರಾ? ನಾನು ನಿನ್ನನ್ನು ಸೃಷ್ಟಿ ಮಾಡಿರೋದು, ಪ್ರೇತಗಳೆಲ್ಲ ಸೃಷ್ಟಿ ಮಾಡಿದ್ದು, ವಾಮಾಚಾರ ಅಲ್ಲ ನಿನ್ನನ್ನು ಸೃಷ್ಟಿ ಮಾಡಿರೋದು, ನಿನ್ನನ್ನು ಭೂಲೋಕಕ್ಕೆ ಕಳಿಸಿರೋದು ನಾನು ಅಂತ ಇಲ್ಲಿ ಗಣಪ ಹೇಳ್ತಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋಡಿ, ಬಲಗೈಯಲ್ಲಿ ಆಶೀರ್ವಾದ ಮಾಡ್ತಾ ಇದ್ದಾರೆ, ಎಡಗೈಯಲ್ಲಿ ಒಂದು ಬಟ್ಲಲ್ಲಿ ಆಹಾರ ಇಟ್ಕೊಂಡಿದ್ದಾರೆ. ನೀವೆಷ್ಟು ಪುಣ್ಯವಂತರು ನೀವು. ನಾವು ದೇವರಿಗೆ ನೈವೇದ್ಯಗಳನ್ನಿಟ್ಟು ನಮ್ಮನ್ನು ಕೇಳ್ತಾರೆ, ಗಣಪ ಲಡ್ಡು ಇಡು, ನನಗೆ ಕಡುಬು ನೈವೇದ್ಯ ಕೊಡು ಅಂತ ಕೇಳ್ತಾರೆ ಗಣಪ ಕೆಲವರಿಗೆ. ಆದರೆ ನಿಮಗೆ ಗಣಪ ಒಂದು ಬಟ್ಲಲ್ಲಿ ಆಹಾರನ ಎತ್ಕೊಂಡು ಬಂದಿದ್ದಾರೆ. ಇಲ್ಲಿ ನೋಡಿ, ನಾನು ಸುಳ್ಳು ಹೇಳ್ತಿಲ್ಲ. ಇಲ್ಲಿ ನೋಡಿ, ಕಾಣಿಸ್ತಿದ್ಯಾ? ನೋಡಿ, ಬಟ್ಲಲ್ಲೇನಿದೆ, ಎಡಗೈಯಲ್ಲಿ, ಬಲಗೈಯಲ್ಲಿ ಆಶೀರ್ವಾದ ಮಾಡ್ತಿದ್ದಾರೆ. ಇಷ್ಟು ನಿಮಗೆ ಸಮಾಧಾನ ಸಿಗ್ತಾ ಇಲ್ವಾ ಹೇಳೋದು? ಅವ್ರು ನಿಮ್ಗೆ ಆಹಾರ ಕೊಡೋದ್ರ ಜೊತೆಗೆ ಧೈರ್ಯ ಶಕ್ತಿ ಕೊಟ್ಟು ನಿಮ್ಮ ಪರಿಸ್ಥಿತಿನ ಎಲ್ಲ ಬಗೆಹರಿಸೋದಕ್ಕೆ ನಾನು ತುದಿಗಾದಲ್ಲಿ ನಿಂತಿದ್ದೀನಿ, ನಿನ್ನ ಬಾಗ್ಲತ್ರ, ನಿನ್ನ ಮನೆ ಬಾಗ್ಲತ್ರ ನಾನು ನಿಂತಿದ್ದೀನಿ ಅಂತ ಇಲ್ಲಿ ಗಣಪ ಹೇಳ್ತಾ ಇದ್ದಾರೆ. ನಿನಗೆ ಆಹಾರ ಕೊಡೋದಕ್ಕೆ ಅಂತಲೇ ನಾನು ಕೈಯಲ್ಲಿ ಆಹಾರ ಹಿಡ್ಕೊಂಡು ಬಂದಿದ್ದೀನಿ, ನೀನು ಯಾಕೆ ಬೇಡ ಅಂತಿದ್ಯಾ ಅಂತ ಇಲ್ಲಿ ಗಣಪ ಹೇಳ್ತಾ ಇದ್ದಾರೆ. ನನಗಿದು ತುಂಬ ಎನರ್ಜಿ ತುಂಬ ಎಳೆದು ಹೇಳಿಸ್ತಿದೆ ಗಣಪ. ಇದು ಯಾರಿಗೆ ಅನ್ನೋದು ನನಗೆ ದಯವಿಟ್ಟು ನನ್ನ ಪ್ರಕಾರ ಯಾರಿಗೆ ಅಂತ ಈ ಮೆಸೇಜು ಯಾರು ನಿಮಗೆ ಕಳಿಸ್ತಾರೆ, ಯಾರು ಈ ಮೆಸೇಜ್ ನಿಮಗೆ ಯಾರು ಕಳಿಸ್ತಾರೆ ಅವರಿಗೆ ರಕ್ಷಣೆ ಕೊಡ್ತಾರೆ ಅಂತ ಗಣಪ ಇಲ್ಲಿ ಹೇಳ್ತಾ ಇರೋದು. ದಯವಿಟ್ಟು ಸ್ವೀಕರಿಸಿ. ದೇವತೆಗಳ ಆಶೀರ್ವಾದ, ಏಂಜಲ್ಸ್ ಯೂನಿವರ್ಸ್ ಆಶೀರ್ವಾದ ದಯವಿಟ್ಟು ಸ್ವೀಕರಿಸಿ. ಹೆದರಬೇಡಿ.
ಎಷ್ಟೊಂದು ದೇವ್ರ ಶ್ಲೋಕಗಳಿದೆ, ಮಂತ್ರಗಳಿದೆ, ಯೂಟ್ಯೂಬಲ್ಲಿದೆ. 1008 ಸತಿ ಹಾಕಿ 2 ಅವರ್ 3 ಅವರು ನರಸಿಂಹ ಕವಚಂ ಇದೆ, ಹಾಕಿ ಬಿಡಿ. ಏನು ಪ್ರೇತಬಾಧೆ ಇದೆ? ನಿಮ್ಮ ಮನೇಲಿ ಪ್ರೇತಬಾಧೆ ಇದ್ದೆ ಅಂದರೆ 3 ವಸ್ತುಗಳನ್ನ ನೀರಲ್ಲಿ ಕಲಿಸ್ಬಿಟ್ಟು ಲವಂಗ 5, ಏಲಕ್ಕಿ 3, ಪಚ್ಕರ್ಪೂರ 4 ಚಿಟಿಕೆ ಪಚ್ಕರ್ಪೂರ, 2 ಚಿಟಿಕೆ ಅರಿಶಿಣ, ಅದನ್ನೆಲ್ಲ ಪುಡಿ ಮಾಡಿಬಿಟ್ಟು ನೈಸಾಗಿ ಪುಡಿ ಮಾಡಿಬಿಟ್ಟು 2 ಗ್ಲಾಸಷ್ಟು, ಅರ್ಧ ಲೋಟ ಅಂದರೆ ಅರ್ಧ ಲೀಟ್ರಷ್ಟು ಒಂದು ಬಾಟ್ಲಿಗೆ ಮಿಕ್ಸ್ ಮಾಡಿ ನಿಮ್ಮ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ. ನಿಮ್ಮ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ. ನೀವು ಮಲಗೋ ಕಡೆ ಪ್ರತಿಯೊಂದು ಕೋಣೆಯಲ್ಲೂ, ಅಡಿಗೆ ಮನೆ, ದೇವ್ರ ಮನೆ, ವಾಶ್ರೂಮ್, ಮಲಗುವ ಹಾಲು, ಮನೆಯಿಂದ ಹೊರಗಡೆ, ನಿಮ್ಮ ಟೇಬಲ್ಗಳ ಕೆಳಗಡೆ, ಕುರ್ಚಿಗಳ ಕೆಳಗಡೆ, ದಿವಾನಗಳ ಕೆಳಗಡೆ, ಮಂಚದ ಕೆಳಗಡೆ, ಪ್ರತಿಯೊಂದು ಮೂಲೆಗೂ ಈಗ ಹೇಳಿದ ವಸ್ತುಗಳನ್ನ ಹಾಕ್ಬಿಟ್ಟು ನೀರಲ್ಲಿ ಕಲಿಸ್ಬಿಟ್ಟು ದಯವಿಟ್ಟು ಕ್ಷಮಿಸಿ. ಈ ಕ್ಷಣ ನಿಮಗೆ ಈ ವಿಡಿಯೋ ನಿಮಗೆ ಯಾರು ಶೇರ್ ಮಾಡ್ತಾರೆ ತಕ್ಷಣ ಮಾಡಿ. ನಾನು ಕಾಯ್ತೀನಿ ಅಂತ ಇಲ್ಲಿ ಗಣಪ ಹೇಳ್ತಾ ಇದ್ದಾರೆ. ದಯವಿಟ್ಟು ತಗೊಳ್ಳಿ. ಇದು ಯಾರಿಗೆ ಬೇಗ ಆ ಒಂದು ಪರಿಸ್ಥಿತಿಯಿಂದ ಹೊರಗಡೆ ಬರಲಿ ಅಂತ ನಾನು ಕೇಳ್ಕೊತೀನಿ. 6ನೇ ಕಾರ್ಡು ಇಲ್ಲೂ ಗಣಪ ಬಟ್ಲಲ್ಲಿ ಆಹಾರ ಇಟ್ಕೊಂಡಿದ್ದಾರೆ, ಅಭಯ ಹಸ್ತ ತೋರಿಸ್ತಾ ಇದ್ದಾರೆ. ಮತ್ತು ಕಳಶ ಸ್ಥಾಪನೆ ಮನೆಯಲ್ಲಿ ಮನೆ ಗೃಹ ಪ್ರವೇಶಗಳಲ್ಲಿ ಮಾಡೋಂಥವ್ರು ವಿಶೇಷವಾಗಿ ಮಾಡ್ಕೊಳ್ಳಿ ಅಂತ ಇಲ್ಲಿ ಗಣಪ ಹೇಳ್ತಾ ಇದ್ದಾರೆ. ಕನಸು ಕಾಣೋದನ್ನು ನಿಲ್ಲಿಸಬೇಡಿ. 6ನೇ ಕಾರ್ಡ್ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರೋ ಅವ್ರಿಗೆ ಇಲ್ಲಿ ಗಣಪ ಹೇಳ್ತಾ ಇರೋದು, ಕನಸು ಕಾಣಬೇಕು, ಆದರೆ ಒಳ್ಳೆ ರೀತಿಯಾಗಿ ಕನಸು ಕಾಣಿ. ಎಲ್ಲೋ ಒಂದು ಕಡೆ ಹೋಗೋರಿದ್ದೀರಾ, ಪ್ರಯಾಣ, ಗಿಡ ಮರ ಆ ಕಡೆ ಆ ರೀತಿ ಓಡಾಡ್ಕೊಂಬರ್ಬೇಕು ಅಂತ ಅಂದ್ಕೊಂಡಿರೋ ತಂಪು ಗಾಳಿ, ಮುಂಜಾನೆ ಮತ್ತು ಸಂಜೆ ಹೊತ್ತಲ್ಲಿ ಓಡಾಡ್ಕೊಂಡು ಬರಬೇಕು. ಪ್ರಕೃತಿನ ಒಂದು ನೋಟನ ಸವಿಬೇಕು. ಆ ಪ್ರಕೃತಿನ ವಾತಾವರಣಗಳನ್ನ ನೋಡಿ ಆನಂದಿಸ್ಬೇಕು ಅಂತ ಯಾರು ಅಂದ್ಕೊಂಡಿದ್ದೀರಾ ದಯವಿಟ್ಟು ಮಾಡಿ. ನಿಮ್ಮ ಕನಸುಗಳು ಒಳ್ಳೆ ರೀತಿಯಾಗಿದ್ದು ಅದನ್ನು ನಾನು ನಡೆಸ್ಕೊಡ್ತೀನಿ. ದೊಡ್ಡ ದೊಡ್ಡ ಕನಸುಗಳೂ ಕಾಣಬೇಕು. ಅದರಲ್ಲಿ ನಿಮ್ಮ ಅದೃಷ್ಟ ಬಾಗಿಲು ತೆರೆಯುತ್ತದೆ ಅಂತ ಇಲ್ಲಿ ಗಣಪ ಹೇಳ್ತಾ ಇದ್ದಾರೆ. ಏನೋ ಇಷ್ಟೇ ಬಿಡು ನಮ್ಮ ಜೀವನ ಹಾಗೆ ಹೀಗೆ ಅಂತ ಅಂದ್ಕೊಳ್ಳೋದು ಬೇಡ. ದಯವಿಟ್ಟು ನಿಮ್ಮ ಕನಸುಗಳನ್ನ ನೆರವೇರಿಸ್ಕೊಡ್ತಾರೆ ಅಂತ ಇಲ್ಲಿ ಗಣಪ ಹೇಳ್ತಾ ಇದ್ದಾರೆ. ಯಾರೆಲ್ಲ ಕಳಶ ಸ್ಥಾಪನೆ ಆಗಲೇ ಹೇಳ್ದಂಗೆ ಮಾಡಬೇಕು ಅಂದ್ಕೊಂಡಿದ್ದೀರೋ ದಯವಿಟ್ಟು ಮಾಡಿಕೊಳ್ಳಿ, ಅದೆಲ್ಲ ಒಳ್ಳೆಯದಾಗತ್ತೆ ಅಂತ ಇಲ್ಲಿ ಗಣಪ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ಯಾರು ಅದು ಈಗ ಈ ರೀತಿ ಯಾಕೆ ಕನೆಕ್ಟು ನನಗೆ ಹೇಳಿಸ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ದೇವಲೋಕಕ್ಕೆ ಯಾರು ಹೋಗಿ ತಲುಪಬೇಕು ಅಂತ ಇದ್ದೀರೋ ಅವ್ರಿಗೆ ಒಳ್ಳೆಯದು ಕಾದಿದೆ. ಅಂದರೆ ತೀರ್ಕೊಂಡಿರ್ತಾರಲ್ಲ ಅವರುಗಳು ಈ ಯಮಲೋಕ ದೇವಲೋಕ ಅಂತೆಲ್ಲ ಹೇಳ್ತಾರಲ್ಲ, ಆ ಒಂದು ಸ್ಥಳಗಳಲ್ಲಿ ದೇವಲೋಕದಲ್ಲಿ ದೇವರುಗಳಿರೋ ಸ್ಥಳಕ್ಕೆ ಹೋಗಿ ಸೇರ್ತೀರಾ ಅಂತ ಇದೆ. ಇದು ಯಾರಿಗೆ ಅಂತ ಗೊತ್ತಿಲ್ಲ, ಇದನ್ನು ಹೇಳಿಸ್ತಾ ಇದ್ದಾರೆ ಇಲ್ಲಿ. ಇವರು ಗಣಪ ಇಲ್ಲಿ ಏನು ಹೇಳಿಸಿದ್ರೋ ಅದನ್ನು ಹೇಳ್ತಾ ಇದ್ದೀನಿ. ನಾನು ಸತ್ತ ಮೇಲೆ
ಎಲ್ಲಿ ಹೋಗಿ ಸೇರ್ತೀನೋ ಗೊತ್ತಿಲ್ಲ ಅಂತ ಯಾರು ಯೋಚನೆ ಮಾಡ್ತಿದ್ದೀರೋ ಅದು ಅವರಿಗೆ ಸಂಬಂಧಪಡುತ್ತೆ. ಇದು ಯಾರಿಗೋ ಒಬ್ರಿಗೋ ಆಗಿರುತ್ತೆ, ಇಬ್ರಿಗೋ ಆಗಿರುತ್ತೆ. ಇವತ್ತಿನ ರೀಡಿಂಗಲ್ಲಿ ಈ ಗಣಪ, ಈ ನಮ್ಮ ತಂದೆ ಪರಮಾತ್ಮ ಗಣಪತಿ ಇಷ್ಟು ವಿಷಯನ ತಿಳಿಸ್ಕೊಟ್ಟಿದ್ದಾರೆ. ತಾವೆಲ್ಲರಿಗೂ ಶುಭ ಹಾರೈಸ್ತೀನಿ. ಇಷ್ಟಾರ್ಥಗಳನ್ನ ಗಣಪ ನೆರವೇರಿಸ್ಕೊಡ್ಲಿ ಅಂತ ಕೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.